परमात्मने सततमेकरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे सुखचित्समस्ततनवे नमो नमः। तपोविद्याविरक्त्यादिसद्गुणौघाकरानहं वादिराजगुरुन् ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರುಷೋತ್ತಮ ಮಾಸದ ನಿಮಿತ್ತವಾಗಿ ನಾವು ಮಾಡುತ್ತಾ ಇರುವ ದಶಾವತಾರ ಸ್ತುತಿಯ ಅರ್ಥಚಿಂತನೆಯಲ್ಲಿ ಕೃಷ್ಣಾವತಾರದ ವರ್ಣನೆಯನ್ನು ವಾದಿರಾಜಸ್ವಾಮಿಗಳು ಅಶ್ವಧಾಟಿಯ ಸುಂದರ ಶ್ಲೋಕಗಳಲ್ಲಿ ತಿಳಿಸ್ತಾ, ನಿನ್ನೆ ದಿನ ಕಾಲೀಯಮರ್ದನ ಕೃಷ್ಣನ ಆ ವರ್ಣನೆಯನ್ನು 27ನೆಯ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಅದರ ನಂತರದ 2 ಶ್ಲೋಕಗಳಲ್ಲಿ ಪರಮಾತ್ಮನ ಕಲ್ಯಾಣಗಳ ಕಥೆ ಬರ್ತಾ ಇದೆ. ವಿಶೇಷವಾಗಿ ರುಕ್ಮಿಣೀ ಸತ್ಯಭಾಮೆಯರ ಕಲ್ಯಾಣ ಒಂದು ಕಡೆಗೆ ಆದರೆ, ಅದರ ಜೊತೆಗೆ ಷಣ್ಮಹಿಷಿಯರ ಜೊತೆಗೆ ಭಗವಂತ ಮದುವೆಯನ್ನು ಆದಂತಹ ಸಂದರ್ಭ ಮತ್ತು ನರಕಾಸುರನ ಸಂಹಾರವನ್ನು ಮಾಡಿ ಆ ಪ್ರಾಗ್ಜ್ಯೋತಿಷಪುರದಲ್ಲಿ ಇದ್ದಂತಹ 16,100 ಜನ ಲಲನೆಯರನ್ನು ಅವರ ಜೊತೆಗೆ ಮದುವೆಯಾಗಿ ಅವರನ್ನು ತನ್ನ ಪತ್ನಿಯರನ್ನಾಗಿ ಮಾಡಿಕೊಂಡಂತಹ ಒಂದು ಘಟನ, ಇವೆಲ್ಲವೂ ಕೂಡ ಈ 2 ಶ್ಲೋಕಗಳಲ್ಲಿ ವರ್ಣಿತವಾಗ್ತಾ ಇದೆ. ಆ 2 ಶ್ಲೋಕಗಳನ್ನು ಇವತ್ತು ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ. ಶ್ಲೋಕಗಳು ಈ ರೀತಿಯಾಗಿ ಇವೆ. ಕೃಷ್ಣಾದಿ ಪಾಂಡುಸುತ ಕೃಷ್ಣ ಮನಃ ಪ್ರಚುರ ತೃಷ್ಣಾ ಸುತೃಪ್ತಿ ಕರವಾಕ್ ಕೃಷ್ಣಾಂಕಪಾಲಿರತ ಕೃಷ್ಣಾಭಿದಾಗಹರ ಕೃಷ್ಣಾದಿಷಣ್ಮಹಿಲಭೋ ಪುಷ್ಣಾತು ಮಾಮಜಿತ ನಿಷ್ಣಾತವಾರ್ಧಿಮುದನುಷ್ಣಾಂಶು ಮಂಡಲಹರೇ ಜಿಷ್ಣೋ ಗಿರೀಂದ್ರಧರ ವಿಷ್ಣೋ ಋಷಾವರಜ ದೃಷ್ಣೋ ಭವಾನ್ ಕರುಣಯಾ ರಾಮ ಶಿರೋಮಣಿಧರಾಮ ಸಮೇತ ಬಲರಾಮಾನುಜಾಭಿಧರತಿಂ ವ್ಯೋಮಾಸುರಾಂತಕರತೆ ಮಾರತಾತ ದಿಶ ಮೇ ಮಾಧವಂಗ್ರಿಕಮಲೇ ಕಾಮಾರ್ತಭೌಮಪುರ ರಾಮಾವಲಿ ಪ್ರಣಯ ವಾಮಾಕ್ಷಿ ಪೀತತನುಭಾ ಭೀಮಾಹಿನಾಥ ಮುಖ ವೈಮಾನಿಕಾಭಿನುತ ಭೀಮಾಭಿ ವಂದ್ಯಚರಣ. ಈ 2 ಸುಂದರವಾದ ಶ್ಲೋಕಗಳಲ್ಲಿ ಅನೇಕ ವಿಷಯಗಳು, ಮುಖ್ಯವಾಗಿ ಭಗವಂತನ ಕಲ್ಯಾಣದ ಕಥೆಗಳ ವರ್ಣನ ಬರ್ತಾ ಇದೆ. ಪಾಂಡವರ ಮುಖ್ಯವಾದ ಮನಸ್ಸಿನ ಬಯಕೆ, ದ್ರೌಪದೀದೇವಿಯ ಮನಸ್ಸಿನ ಬಯಕೆ ದುಷ್ಟನಾದ ದುರ್ಯೋಧನನ ಸಂಹಾರ. ಇದನ್ನು ಪೂರ್ಣ ಮಾಡುವುದಕ್ಕೆ ಆ ದ್ರೌಪದೀದೇವಿ ಮತ್ತು ಪಾಂಡವರು ಕೃಷ್ಣನ ಮೊರೆ ಹೋಗಿದ್ದಾರೆ, ಕೃಷ್ಣನಿಗೆ ಶರಣಾಗತರಾಗಿದ್ದಾರೆ. ಆಗ ಆ ಕೃಷ್ಣ ಪಾಂಡವರ ದ್ರೌಪದಿಯ ಮನಸ್ಸಿನ ಇಂಗಿತಕ್ಕೆ, ಆ ದುಷ್ಟ ಸಂಹಾರದ ರೂಪವಾದ ಅವರ ಸಾತ್ವಿಕ ಇಚ್ಛೆಗೆ ಓಗೊಟ್ಟು ಅದನ್ನು ಮಾಡುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದಾನೆ. ಆ ರೀತಿಯಾಗಿ ಪಾಂಡವರ ಬಯಕೆಯನ್ನು ಪೂರ್ಣ ಮಾಡುವ ಮಾತು ಕೊಟ್ಟ ಹೇ ಕೃಷ್ಣನೇ, ಶಂಖ ಚಕ್ರ ಮೊದಲಾದ ಎಲ್ಲ ಚಿಹ್ನೆಗಳನ್ನು ಧರಿಸಿದಂತಹ ಭಕ್ತರು ಯಾರ್ಯಾರಿದ್ದಾರೋ ಆ ಭಕ್ತರ ಪಾಲಿಗೆ ಭಗವಂತ ಯಾವಾಗಲೂ ಇರ್ತಾನೆ. ಆ ಭಕ್ತ ಪಕ್ಷಪಾತಿ ಪರಮಾತ್ಮ, ಬೇರೆ ಯಾವ ಪಕ್ಷಪಾತಿ ಅಲ್ಲ. ಭಕ್ತ ಜನರು ಯಾರೆಲ್ಲ ಭಕ್ತರಿದ್ದಾರೋ
ಕಮಲನಾಭನ ಚಿಹ್ನೆ ಧರಿಸಿ ಯಾರು ಆ ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ ಬರ್ತಾರೋ, ಭಕ್ತಿಯಿಂದ ಭಗವಂತನನ್ನು ಪೂಜಿಸುತ್ತಾರೋ, ಆ ಭಕ್ತರ ಪಾಲಿಗೆ ಪರಮಾತ್ಮ ಯಾವತ್ತಿಗೂ ಇರ್ತಾನೆ. ಅಂತಹ ಭಕ್ತ ಜನರ ಪಕ್ಷಪಾತಿಯಾದವನು ಕೃಷ್ಣ. ರುಕ್ಮಿಣೀದೇವಿ ಸತ್ಯಭಾಮೆಯರ ಜೊತೆಗೆ ಪರಿಣಯವನ್ನು ಮಾಡಿಕೊಂಡಂತಹ ಕೃಷ್ಣ ಇನ್ನೂ 6 ಜನರ ಜೊತೆಗೆ ಮದುವೆಯಾದ. ರುಕ್ಮಿಣಿ ಮತ್ತು ಸತ್ಯಭಾಮೆಯರಲ್ಲಿ ಶ್ರೀದೇವಿ ಮತ್ತು ದುರ್ಗಾದೇವಿ ಸಾಕ್ಷಾತ್ ಅವರೇ ಅವತಾರವಾಗಿ ಬಂದದ್ದು, ರುಕ್ಮಿಣಿ ಮತ್ತು ಸತ್ಯಭಾಮೆಯ ರೂಪದಲ್ಲಿ. ಲಕ್ಷ್ಮೀದೇವಿಯ ವಿಶೇಷವಾದ ಅಂಶ ಆ ಸನ್ನಿಧಾನ ಉಳ್ಳಂತಹ ಉಳಿದ 6 ಜನರ ಜೊತೆಗೆ ಭಗವಂತ ಮದುವೆಯಾದದ್ದು. ಅವರನ್ನು ಷಣ್ಮಹಿಷಿಯರು ಅಂತ ಕರೀತಾರೆ. ಕಾಳಿಂದಿ, ಭದ್ರ, ನೀಲ, ಮಿತ್ರವಿಂದ, ಲಕ್ಷಣ, ಜಾಂಬವತಿ ಅಂತ ಹೇಳಿ ಈ ಎಲ್ಲ ಮದುವೆಗಳ ಹಿಂದೆಯೂ ಒಂದು ರೋಚಕವಾದ ಕಥೆಗಳು ಇವೆ. ಭಾಗವತದ ದಶಮಸ್ಕಂದ ಅದನ್ನು ವಿವರ ಮಾಡಿ ತಿಳಿಸ್ತದೆ. ಈ ಎಲ್ಲ ಆ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಉಪೇತರಾದಂತಹ ಆ ಮಹಿಷಿಯರ ಜೊತೆಗೆ ಮದುವೆಯನ್ನು ಮಾಡಿಕೊಂಡಂತಹ ಕೃಷ್ಣ, ಜೊತೆಗೆ ಏಕಾಂತ ಭಕ್ತ ಎಂಬಂತಹ ಕಡಲಿಗೆ ಯಾವತ್ತಿಗೂ ಮುದವನ್ನು ಉಕ್ಕಿಸುವಂತಹ ಚಂದ್ರ ನಮ್ಮ ಕೃಷ್ಣ. ಭಕ್ತರನ್ನು ಸಂತೋಷಗೊಳಿಸುವ ಒಂದು ಕೃಷ್ಣನ ಗುಣ ಅದು ಇಲ್ಲಿ ವರ್ಣಿತವಾಗ್ತಾ ಇದೆ. ಇವನು ಜಯಶೀಲನಾಗಿದ್ದಾನೆ, ಗೋವರ್ಧನಗಿರಿಯನ್ನು ಧಾರಣ ಮಾಡಿದ್ದಾನೆ, ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ, ಇವನೇ ಉಪೇಂದ್ರ, ಇವನು ಧೈರ್ಯಶಾಲಿ. ಇಂತಹ ಕೃಷ್ಣ ನಮ್ಮ ಏಳ್ಗೆಯನ್ನು ಹಾರೈಸಬೇಕು, ನಾವು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ತಾನು ದಯದಿಂದ ನಮ್ಮನ್ನು ಅನುಗ್ರಹಿಸಬೇಕು. ಆ ಕೃಷ್ಣನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾದಿರಾಜಸ್ವಾಮಿಗಳು. ಇದರ ನಂತರದ ಶ್ಲೋಕದಲ್ಲಿ ಅನೇಕ ಚೆಲುವೆಯರ ಬೈತಲು, ಆ ಬೈತಲುಗಳಂತೆ ಇರುವಂತಹ ಒಂದು ಭಾಗ ಇನ್ನೊಂದು ಭಾಗ, ಹಾಗೆ ಇರುವ ಶ್ರೀದೇವಿ ಭೂದೇವಿ, ಆ ಶ್ರೀದೇವಿ ಭೂದೇವಿಯರಿಂದ ಕೂಡಿದ ಭಗವಂತ ಇವನು ಶೇಷದೇವರ ಅವತಾರ ರೂಪನಾದಂತಹ ಬಲಭದ್ರನ ಸೋದರನೂ ಹೌದು. ತನ್ನನ್ನು ಕೊಲ್ಲಲಿಕ್ಕೆ ಅಂತ ಬಂದಂತಹ ಮಯಪುತ್ರನಾದ ವ್ಯೋಮಾಸುರನನ್ನು ವಧೆ ಮಾಡಿದಂತಹ ಭಗವಂತ, ಕಾಮಪ್ರವಿಷ್ಠರಾದಂತಹ ಮದನ ಜನಕ ಕೃಷ್ಣ, ಅವನ ಕುರಿತು ಕಾಮವಶರಾಗಿ ಇರುವಂತಹ ನರಕಾಸುರನ ಪ್ರಾಗ್ಜ್ಯೋತಿಷಪುರದಲ್ಲಿ ಬಂಧಿತರಾಗಿದ್ದ 16,100 ಜನ ಅಗ್ನಿಪುತ್ರಿಯರು ಕೃಷ್ಣನ ರೂಪಕ್ಕೆ, ಅವನ ದಿವ್ಯವಾದ ತೇಜಸ್ಸಿಗೆ ತಮ್ಮ ವಿಶಾಲವಾದ ಕಣ್ಣುಗಳಿಂದ ಯಾರ ದಿವ್ಯವಾದ ರೂಪವನ್ನು ನೋಡ್ತಾ ಇದ್ರೋ ದುಂಬಿಗಳಾಗಿ ಆ ದಿವ್ಯ ರೂಪದ ಜೇನನ್ನು ಹೀರ್ತಾ ಇದ್ದರು. ಅಂತಹ ಅವರ ದಿವ್ಯವಾದ ದೃಷ್ಟಿಗೆ ವಿಷಯನಾದಂತಹ ಕೃಷ್ಣ, ರುದ್ರಾದಿ ಎಲ್ಲ ದೇವತೆಗಳಿಂದ ವಂದ್ಯನಾದಂತಹ ಕೃಷ್ಣ, ಭೀಮಸೇನನ ಭಕ್ತಿಗೆ ಮುಖ್ಯ ವಿಷಯನಾದ ಕೃಷ್ಣ, ಲಕ್ಷ್ಮೀಪತಿಯಾದ ಹೇ ಕೃಷ್ಣನೇ, ನಿನ್ನ ಪಾದ ಕಮಲಗಳಲ್ಲಿ ನನಗೆ ನಿರ್ವ್ಯಾಜವಾದ, ತುಂಬ ಗಟ್ಟಿಯಾದ, ದೃಢವಾದ ಭಕ್ತಿ, ಇದನ್ನು ಅನುಗ್ರಹಿಸು. ಈ 2 ಶ್ಲೋಕಗಳಲ್ಲಿ ಆ ಪರಮಾತ್ಮನ ದಯೆಯನ್ನು ಅಪೇಕ್ಷಿಸಿ ವಾದಿರಾಜಸ್ವಾಮಿಗಳು ಸುಂದರವಾಗಿ ಶ್ಲೋಕವನ್ನು ಹೆಣೆದಿದ್ದಾರೆ. ಇದರ ಶಬ್ದಶಃ ಅರ್ಥವನ್ನು ಈಗ ನೋಡೋಣ. ಕೃಷ್ಣಾದಿ ಪಾಂಡುಸುತ, ಕೃಷ್ಣ ಅನ್ನೋದಕ್ಕೆ ಅನೇಕ ಅರ್ಥಗಳು. ಇಲ್ಲಿ ಕೃಷ್ಣಾದಿ ಪಾಂಡುಸುತ
ಅನ್ನುವ ಶಬ್ದಕ್ಕೆ ಕೃಷ್ಣ ಅಂತಂದರೆ ಅರ್ಜುನ ಅಂತ ಅರ್ಥ. ಕೃಷ್ಣಾದಿ ಪಾಂಡುಸುತ, ಅರ್ಜುನನೇ ಮೊದಲಾದಂತಹ ಪಾಂಡವರ ಅಥವಾ ಪಾಂಡು ರಾಜನ ಮಕ್ಕಳಾದ ಪಾಂಡವರ, ಮತ್ತು ಕೃಷ್ಣ ದ್ರೌಪದಿ ದೇವಿಯ, ಕೃಷ್ಣ ಅನ್ನೋದಕ್ಕೆ ದ್ರೌಪದಿ ಅಂತಲೂ ಒಂದು ಅರ್ಥ, ಕೃಷ್ಣ ಅನ್ನೋದಕ್ಕೆ ಭಗವಂತ ಕೃಷ್ಣ ಅನ್ನುವ ಅರ್ಥವನ್ನು ಬಿಟ್ಟು ಅರ್ಜುನ ಅಂತಲೂ ಒಂದು ಅರ್ಥ. ಆ ಅರ್ಜುನನೇ ಮೊದಲಾದಂತಹ ಪಾಂಡವರ ಒಂದರ್ಥ, ಮತ್ತು ಕೃಷ್ಣ ಮನಃ ಪ್ರಚುರ ತೃಷ್ಣ, ಕೃಷ್ಣ ಅನ್ನೋದಕ್ಕೆ ದ್ರೌಪದಿ ದೇವಿ ಅಂತಲೂ ಅರ್ಥ. ಆ ದ್ರೌಪದಿ ದೇವಿಯ ಮನಸ್ಸಿನಲ್ಲಿ ಇರುವಂತಹ, ಅವಳ ಮನಃ ಪ್ರಚುರ ತೃಷ್ಣ, ಅವಳ ಮನಸ್ಸಿನಲ್ಲಿ ಇರುವ ಮುಖ್ಯವಾದ ಆಸೆ ದುಷ್ಟನಾದ ದುರ್ಯೋಧನನ ಸಂಹಾರ. ಪಾಂಡವರ ಮತ್ತು ದ್ರೌಪದಿಯ ಮನಸ್ಸಿನಲ್ಲಿ ಇರುವ ಮುಖ್ಯವಾದ ಹಲವು ಆಸೆಗಳನ್ನು, ದುಷ್ಟ ಜನರ ಸಂಹಾರ ರೂಪವಾದ ಆಸೆಗಳನ್ನು. ಸುತೃಪ್ತಿಕರ ವಾಕ್, ಅದನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಹೇಳಿ ಅವರಿಗೆ ನೆಮ್ಮದಿಯನ್ನು ಕೊಡುವಂತಹ, ತೃಪ್ತಿಯನ್ನು ಕೊಡುವಂತಹ ಮಾತುಗಳನ್ನು ಕೊಟ್ಟವನೇ ಕೃಷ್ಣ. ಕೃಷ್ಣಾಂಕ ಪಾಲಿರತ, ಕೃಷ್ಣನ ಅಂಕ ಅಂದರೆ ಚಿಹ್ನೆಗಳು, ಶಂಖಚಕ್ರ ಇತ್ಯಾದಿ ಚಿಹ್ನೆಗಳನ್ನು ಧಾರಣ ಮಾಡಿಕೊಂಡಂತಹ, ಅವುಗಳಲ್ಲಿ ರತರಾದ ವೈಷ್ಣವರು, ಸಜ್ಜನರು. ಆ ಸಜ್ಜನರಲ್ಲಿ ಯಾವತ್ತಿಗೂ ಕೂಡ ಅಘಹರ, ವಿಶೇಷವಾದ ಕಾಳಜಿಯನ್ನು ವಹಿಸಿ ಅಘ ಪಾಪಗಳನ್ನು ಹರ, ನಿವಾರಣ ಮಾಡುವವನೇ. ಕೃಷ್ಣಾದಿ ಷಣ್ಮಹಿಲ, ಕೃಷ್ಣ, ಕೃಷ್ಣ ಅನ್ನೋದಕ್ಕೆ ಕಪ್ಪು ಅಂತ ಅರ್ಥ. ಕಾಳಿಂದಿ, ಕಾಳಿಂದಿ, ಈ ಕಾಳಿಂದಿ ಇದು ಯಮುನೆಯ ಹೆಸರು. ಯಮುನೆಯಲ್ಲಿ ಅವಳ ಮನೆ ಇತ್ತು ಅನ್ನೋದಕ್ಕೆ ಆ ರಾಣಿಗೆ ಕಾಳಿಂದಿ ಅಂತನ್ನುವ ಹೆಸರು. ಕಾಳಿಂದಿಯೇ ಮೊದಲಾದ ಅನ್ನೋದಕ್ಕೆ ಕೃಷ್ಣಾದಿ ಷಣ್ಮಹಿಲ, ಕಾಳಿಂದಿ, ಭದ್ರ, ನೀಲ, ಮಿತ್ರವಿಂದ, ಲಕ್ಷಣ, ಜಾಂಬವತಿ ಮೊದಲಾದ 6 ಜನ ಅರಸಿಯರನ್ನು ಉಳ್ಳವನೇ ಕೃಷ್ಣಾದಿ ಷಣ್ಮಹಿಲ. ಅಜಿತ, ಯಾವತ್ತಿಗೂ ಸೋಲು ಇಲ್ಲದ, ಎಂತೆಂತಹ ರಾಕ್ಷಸರು ಬಂದರೂ ಅವರೆಲ್ಲರನ್ನು ಗೆದ್ದ. ನಿಷ್ಣಾತ ವಾರ್ಧಿಮುದನುಷ್ಣಾಂಶು ಮಂಡಲ, ಅನುಷ್ಣ ಅಂಶು ಅಂತಂದರೆ ತಂಪಾದ ಕಿರಣಗಳುಳ್ಳ ಚಂದ್ರ, ಅನುಷ್ಣಾಂಶು ಮಂಡಲ ಅಂದರೆ ಚಂದ್ರಬಿಂಬ. ಯಾವುದಕ್ಕೆ ಚಂದ್ರಬಿಂಬ? ನಿಷ್ಣಾತ ವಾರ್ಧಿಮುದ, ನಿಷ್ಠೆಯಿಂದ ಭಕ್ತಿಯನ್ನು ತೋರಿಸುವ ಆ ಸಂತರ, ಏಕಾಂತ ಭಕ್ತರ, ಆ ಭಕ್ತರೆನ್ನುವಂತಹ ವಾರ್ಧಿ. ವಾರ್ಧಿ ಯಾವುದು? ಸಮುದ್ರ. ಆ ಭಕ್ತ ಸಾಗರವೆಂಬ ಸಮುದ್ರವನ್ನು ಉಕ್ಕಿಸುವ ಚಂದ್ರಬಿಂಬದಂತೆ ಇರುವಂತಹ ಭಗವಂತ ಅಂತ. ಅಂತಹ ಆ ಪರಮಾತ್ಮ ಎಲ್ಲ ಸಜ್ಜನರಿಗೆ ಅನುಗ್ರಹವನ್ನು ಮಾಡುವವನು, ಜಿಷ್ಣ, ಜಯಶೀಲನಾದಂಥವನು, ಗಿರೀಂದ್ರಧರ, ಗೋವರ್ಧನವನ್ನು ಎತ್ತಿ ಹಿಡಿದಂಥವನು, ವಿಷ್ಣು. ವಿಷ್ಣು ಅಂತ ಸಂಬೋಧನೆ ಇದೆಯಲ್ಲ, ವಿಷ್ಣು ಅಂತಂದರೆ ವಿಶಲ್ರ ವ್ಯಾಪ್ತವು ಅನ್ನುವ ಒಂದು ಧಾತು, ಅದರ ಪ್ರಕಾರವಾಗಿ ಸರ್ವವ್ಯಾಪ್ತನಾದವನು ಅಂತ ಅರ್ಥ. ವೃಷಾವರಜ, ವೃಷಾವರಜ ಅಂದರೆ ಇಂದ್ರನ ಅವರಜ. ಅವರಜ ಅಂತಂದರೆ ತಮ್ಮ ಅಂತ ಹುಟ್ಟಿದವನು, ಇಂದ್ರನ ತಮ್ಮ ಉಪೇಂದ್ರ. ಆ ಉಪೇಂದ್ರ ನಾಮಕನಾದಂಥವನು ಭಗವಂತ. ಧೃಷ್ಣೋ, ಜಯಶೀಲನಾದಂಥವನು. ಅಂತಹ ಕೃಷ್ಣಾಭಿದ, ಕೃಷ್ಣನೆಂಬ ಹೆಸರಿನ ಭಗವದ್ರೂಪವೇ ಭೋ ಹರೇ, ಓ ಶ್ರೀಹರಿಯೇ, ಕರುಣಯ ಮಾಂ ಪುಷ್ಣಾತು, ದಯೆಯಿಂದ ನನ್ನನ್ನು ಹಾರೈಸು, ನನ್ನ ಏಳ್ಗೆಯನ್ನು
ನೀನು ಕರುಣಿಸು ಎಂಬುದಾಗಿ ಪರಮಾತ್ಮನನ್ನು ನಾವು ಬೇಡಿಕೊಳ್ಳುವಂತಹದ್ದು. ರಾಮ ಶಿರೋಮಣಿ, ರಾಮ ಶಿರೋಮಣಿ ಅಂದರೆ ಸುಂದರರಾದಂತಹ ಲಲನೆಯರ ಅವರ ಮುಂದೆ ಇರುವಂತಹ ತಲೆ, ಅದರ ಮಣಿಯಂತೆ ಇರುವ ಧರಾಮಾ ಸಮೇತ, ಧರಾ ಭೂದೇವಿ, ಮಾ ಶ್ರೀದೇವಿ, ಇಂದಿರಾ ಲೋಕಮಾತಾ, ಮಾ ಕ್ಷೀರೋದ ತನಯ ರಮ ಅಂತ ಅಮರಕೋಶದ ಮಾತು. ಹೀಗಾಗಿ ಮಾ ಅನ್ನೋದಕ್ಕೆ ಲಕ್ಷ್ಮೀದೇವಿ, ಶ್ರೀದೇವಿ ಅಂತ ಅರ್ಥ. ಧರಾ ಭೂದೇವಿ ಮತ್ತು ಶ್ರೀದೇವಿ ಸಮೇತನಾಗಿ ಇರುವ ಸುಂದರ ಸ್ತ್ರೀಯರ ಮುಂತಲೆಯ ಮಣಿಯಂತೆ ಇರುವ ಭೂದೇವಿ ಶ್ರೀದೇವಿಯರ ಜೊತೆಗೆ ಇರುವಂತಹ ಬಲರಾಮಾನುಜಾಭಿದ, ಬಲರಾಮನ ತಮ್ಮ ಅಂತ ಅನ್ನಿಸಿಕೊಂಡಿರುವ ಶೇಷದೇವರೇ ಬಲರಾಮನಾಗಿ ಬಂದದ್ದು. ಅಂತಹ ರಾಮಾನುಜನಾಗಿ, ಬಲರಾಮನ ಅನುಜ ಅಂದರೆ ತಮ್ಮ ಅಂತ ಹೆಸರುಳ್ಳವನಾಗಿ, ವ್ಯೋಮಾಸುರಾಂತಕರ, ಮಯಪುತ್ರನಾದ ವ್ಯೋಮ ಎಂಬ ಅಸುರ ಅಕ್ರೂರ ಅಲ್ಲಿ ಬರುವುದಕ್ಕೆ, ಎಲ್ಲಿ ಆ ವೃಂದಾವನಕ್ಕೆ ಅಕ್ರೂರ ಕಂಸನ ಮಾತನ್ನು ಕೇಳಿ ಕೃಷ್ಣನನ್ನು ಕರೀಲಿಕ್ಕೆ ಅಂತ ಬರ್ತಾನಲ್ಲ, ಆ ಬರುವುದಕ್ಕಿಂತ ಮುಂಚೆ ವ್ಯೋಮಾಸುರ ಅಂತ ಒಬ್ಬ ಅಸುರ, ಅವನು ಅಲ್ಲಿಗೆ ಬಂದು ಭಗವಂತನಿಂದ ಸಂಹಾರಗೊಳ್ಳುತ್ತಾನೆ. ಅಂತಹ ಆ ವ್ಯೋಮಾಸುರಾಂತಕರ ಮಯಪುತ್ರನಾದ ವ್ಯೋಮಾಸುರನ ಸಂಹಾರವನ್ನು ಮಾಡಿದವನೇ. ಮಾರತಾತ, ಮಾರ ಅಂದರೆ ಮದನ, ಕಾಮ, ಮನ್ಮಥ, ತಾತ ಅಂದರೆ ಹುಟ್ಟಿಸಿದವ, ಜನಕ. ಆ ಮದನನನ್ನು ಹುಟ್ಟಿಸಿದಂತಹ ಅಥವಾ ಪ್ರದ್ಯುಮ್ನ ನಾಮಕ, ಪ್ರದ್ಯುಮ್ನ ಕಾಮನ ಅವತಾರ, ಆ ಪ್ರದ್ಯುಮ್ನನಿಗೆ ತಂದೆಯಾದಂಥವನೇ. ಕಾಮಾರ್ಥ ಭೌಮಪುರ ರಾಮಾವಲಿ ಪ್ರಣಯವಾಮಾಕ್ಷಿ ಪೀತ ತನುಭಾಹ, ಒಂದೇ ಶಬ್ದ. ಕಾಮಾರ್ಥ, ಕಾಮಪೀಡಿತರಾದಂತಹ, ಕಾಮಪೀಡಿತರು ಅಂತಂದರೆ ಭಗವಂತನ ಕುರಿತಾದ ವಿಶೇಷವಾದ ಅನುರಾಗವನ್ನು ಉಳ್ಳ. ಭೌಮಪುರ ರಾಮಾವಲಿ, ಭೌಮಪುರ ಅಂದರೆ ಯಾವುದು? ಭೂಮಿಯ ಮಗನೇ ಭೌಮ, ಅವನೇ ನರಕಾಸುರ. ಅವನ ಪುರ, ಅವನ ನಗರ, ಅದೇ ಪ್ರಾಗ್ಜ್ಯೋತಿಷಪುರ. ಆ ಪ್ರಾಗ್ಜ್ಯೋತಿಷಪುರ, ಆ ನಗರದಲ್ಲಿ ಇದ್ದ ರಾಮಾವಲಿ, ರಾಮ ಅಂತಂದರೆ ಸುಂದರರು, ಅವರ ಗುಂಪು ಅನ್ನೋದಕ್ಕೆ ಸುಂದರಿಯರ ಗುಂಪು ಅಂದರೆ ರಾಮಾವಲಿ. 16,108 ಜನ ಒಟ್ಟು ಭಗವಂತನ ಪತ್ನಿಯರು. ಅದರಲ್ಲಿ 2 ರುಕ್ಮಿಣಿ ಮತ್ತು ಸತ್ಯಭಾಮೆ, ಇನ್ನು ಉಳಿದವರು 6 ಷಣ್ಮಹಿಷಿಯರು. ಇನ್ನುಳಿತೆಷ್ಟು? 16,100 ಜನ. ಆ ಸುಂದರಿಯರೆಲ್ಲ ನರಕಾಸುರನ ನಗರದಲ್ಲಿ ಬಂಧಿತರಾಗಿದ್ದರು. ಅವರು ಭಗವಂತನ ಕುರಿತು ವಿಶೇಷವಾದ ಕಾಮನೆಯನ್ನು ಇಟ್ಟುಕೊಂಡಂಥವರಾಗಿದ್ದರು. ಅವರಿಗೆ ಆ ನರಕಾಸುರನ ವಧೆಯನ್ನು ಮಾಡಿ ಅವರನ್ನು ಮದುವೆಯಾಗುವ ಪ್ರಸಂಗ. ಅವರ ಪ್ರಣಯವಾಮಾಕ್ಷಿ, ಪ್ರಣಯ ಅಂದರೆ ಪ್ರೀತಿ, ಆ ಪ್ರೀತಿಯಿಂದ ತುಂಬಿದ ವಾಮಾಕ್ಷಿ, ತುಂಬ ವಿಸ್ತಾರವಾದ ಬೊಗಸೆಯಂತೆ ಇರುವ ಕಂಗಳಿಂದ, ಪೀತ ತನುಭಾಹ, ಆ ಭಗವಂತನ ರೂಪ ಲಾವಣ್ಯ ಹೀರಲ್ಪಟ್ಟಿದೆ. ಅಂದರೆ ಅವರ ದೃಷ್ಟಿಗೆ ಮುಖ್ಯ ವಿಷಯನಾಗಿರುವ ಕೃಷ್ಣ. ಆ 16,100 ಜನ ಅಗ್ನಿಪುತ್ರಿಯರು ಭಗವಂತನನ್ನು ವಿಶೇಷ ಅನುರಾಗದ ದೃಷ್ಟಿಯಿಂದ ನೋಡಿದಾಗ ಅವರ ಪಾಲಿಗೆ ಭಗವಂತ ಅವರನ್ನು ಮದುವೆಯಾಗಿ ಅವರ ಪಾಲಿಗೆ ಪತಿಯಾಗಿ ಅವರನ್ನು ಅನುಗ್ರಹಿಸಿದ ಅಂತನ್ನುವ ವಿಷಯ ಇಲ್ಲಿ ಬರುವಂತಹದ್ದು. ಭೀಮಾಹಿ ನಾಥ ಮುಖ, ಭೀಮ ಅನ್ನೋದಕ್ಕೆ ರುದ್ರದೇವರು ಅಂತ ಒಂದರ್ಥ. ರುದ್ರದೇವರು ಮತ್ತು ಅಹಿನಾಥ, ಅಹಿ ಅಂದರೆ ಸರ್ಪಗಳು, ಅದಕ್ಕೆ ನಾಥ ಅಂದರೆ ಒಡೆಯ ಅಂದರೆ ಶೇಷ. ರುದ್ರದೇವರು ಶೇಷದೇವರೇ ಮೊದಲಾದಂತಹ ವೈಮಾನಿಕರು ಅಂದರೆ ದೇವತೆಗಳು, ಅವರಿಂದ ಅಭಿನುತ
ಯಾವತ್ತಿಗೂ ವಂದಿತನಾದಂಥವ. ರುದ್ರದೇವರು, ಶೇಷದೇವರೇ ಮೊದಲಾದಂಥ ಎಲ್ಲ ದೇವತೆಗಳು ಭಗವಂತನ ದಿವ್ಯ ಮಹಿಮೆಯನ್ನು ಕೊಂಡಾಡುತ್ತಾ ಅವನನ್ನು ಸ್ತೋತ್ರ ಮಾಡಿ ಅಭಿವಂದನ ಮಾಡುತ್ತಾ ಇದ್ದಾರೆ. ಅವರ ಅಭಿವಂದನೆಗೆ ವಿಷಯನಾದ ಕೃಷ್ಣನೇ ಭೀಮಾಭಿವಂದ್ಯ ಚರಣ. ಆ ಭೀಮಸೇನ ದೇವರು ಭಗವಂತನನ್ನು ಪೂರ್ಣವಾಗಿ ನಂಬಿ ರಾಜಸೂಯೆಯಾಗ ಮೊದಲಾದಂತಹ ಎಲ್ಲ ಪ್ರಸಂಗಗಳಲ್ಲಿ ಪರಮಾತ್ಮ ಹೇಳಿದ ಎಲ್ಲ ಕಾರ್ಯಗಳನ್ನು ಚೂ ಬಿಡದೆ ಪರಮಾತ್ಮನ ಸೇವೆ ಅಂತ ಹೇಳಿ ಮಾಡಿದಂತಹ ಭೀಮಸೇನ ದೇವರು ಆ ಪರಮಾತ್ಮನನ್ನು ನಮಸ್ಕರಿಸಿದ್ದಾರೆ. ಹೀಗಾಗಿ ಭೀಮಾಭಿವಂದ್ಯ ಚರಣ, ಭೀಮಸೇನ ದೇವರಿಂದ ನಮಸ್ಕರಿಸಲ್ಪಟ್ಟಂಥವನೇ ಮಾಧವ. ಮಾ ಅಂದರೆ ಲಕ್ಷ್ಮೀದೇವಿ, ಧವ ಅಂದರೆ ಒಡೆಯ. ಆ ಲಕ್ಷ್ಮೀದೇವಿಯ ಒಡೆಯನಾದಂಥವನೇ ತೇ ಅಂಘ್ರಿ ಕಮಲೆ ಮೇ ರತಿಂ ದಿಶ, ನಿನ್ನ ಈ ಚರಣ ಕಮಲಗಳಲ್ಲಿ ನನಗೆ ಭಕ್ತಿಯನ್ನು ದಿಶ ಕೊಡು. ಈ ಎರಡೂ ಶ್ಲೋಕಗಳಲ್ಲಿ ಕೃಷ್ಣಾವತಾರದ ಪ್ರಮುಖ ಘಟ್ಟಗಳ ವರ್ಣನೆಯನ್ನು ಇಲ್ಲಿ ಮಾಡಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.